नाही बरोबर घातले नाही तुम्ही सांगा विषय ಏನಾಯ್ತು ಮನೆ ಇವತ್ತು ಸುಮಾರು 350 ಜನ ಮಹಾನಗರ ಪಾಲಿಕೆ ಕರ್ಮಚಾರಿ ನೀರು ಸರಬರಾಜು ವಿಭಾಗದಿಂದ ಇವತ್ತು ಪೂಜ್ಯ ಮಹಾಪೌರಿಗೆ ನಾವು ನಮ್ಮ ಹಿರಿಯ ಮುಖಂಡರಾದ ದಲಿತ ಮಲ್ಲೇಶನ ಚೌಗಲಿ ನೇತೃತ್ವದಲ್ಲಿ ಇವತ್ತು ಪೂಜ್ಯ ಮಹಾಪೌರಿಗೆ ನಾವು ಒಂದು ಮನವಿ ಕೊಡಕ್ಕೆ ಬಂದೆವು. ನಾವು ಸುಮಾರು 27-28 ವರ್ಷದಿಂದ ನಾವು ಬೆಳಗಾವಿ ಜನತೆಗೆ ನೀರು ಸರಬರಾಜು ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ. ಈಗ 4-5 ವರ್ಷ ಆಯ್ತು L&T ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇನ್ನು ಪ್ರಾಜೆಕ್ಟ್ ಮುಗಿಯೋ ತಡ ಇಲ್ಲದ ನಮ್ಮ L&T ಅವರು ಈಗ ಏಕಾಏಕಿ ನಮ್ಮದು ಪ್ರಾಜೆಕ್ಟ್ ಮುಕ್ತಾಯ ಆಗಿದೆ, ನಿಮ್ಮದೇನು ಅವಶ್ಯಕತೆ ಇಲ್ಲ ಮತ್ತು ನೀವು ಪುನಃ ಕಾರ್ಪೊರೇಷನ್ಗೆ ಹೋಗ್ರಿ ಅಂತೇಳಿ ಒಂದು ಸಡನ್ಲಿ ನಮಗೆ ಒಂದು ನೋಟಿಸನ್ನು ಕಳಿಸ್ತಾ ಇದ್ದಾರೆ. ಆದರೆ ಲೇಬರ್ ಆ್ಯಕ್ಟ್ ಪ್ರಕಾರ ನಮಗೇನೂ ಒಂದು ಕೊಡಬೇಕಾದ್ರೆ ಸುಮಾರು ಒಂದು 3 ತಿಂಗಳ ಮುಂಚಿತವಾಗಿ ನಮಗೆ ಒಂದು ಕಾನೂನು ಪ್ರಕಾರ ಒಂದು ನೋಟಿಸ್ ಕೊಡಬೇಕಾಗಿತ್ತು. ಆದರೆ ಯಾವುದೂ ಏನು ಕೊಡಲ್ದೇ ದಿಢೀರವಾಗಿ ನೋಟಿಸನ್ನು ಈಗ ಒಂದು 2 ದಿವಸದಿಂದ ಕೊಡ್ತಾ ಇದ್ದಾರೆ. ಇನ್ನು ಹುಡುಗರಿಗೆ ಕೊಡ್ತಾ ಇದ್ದಾರೆ. ನಮ್ಮದು ವಿನಂತಿ ಏನಪ್ಪ ಅಂದರೆ ಸುಮಾರು 25-26 ವರ್ಷದಿಂದ ನಾವು ಬೆಳಗಾವಿ ಜನತೆಗೆ ಕೊರೋನಾ ಆಗಲಿ ಹಗಲು ರಾತ್ರಿ ಆಗಲಿ ಯಾವಾಗ ನಾವು ಅಧಿವೇಶನದಲ್ಲೇ ಆಗಲಿ 24 ಬಾರ್ ಸೇವೆ ನಾವು ನಿರಂತರ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇವೆ. ಅದು ಬೆಳಗಾವಿ ಜನತೆ ನಾವು ಬೆಳಗಾವಿಯಲ್ಲಿ ಇದ್ದು ನೌಕರಿ ಮಾಡಿದವರಿಗೆ ನಮ್ಗೆ ಇವತ್ತು ಸಡನ್ಲಿ ನೀವು ಬರಬೇಡ ಅಂದ್ರೆ ನಾವು ಏನು ಮಾಡಬೇಕು, ನಮ್ಮ ಕುಟುಂಬ ಪರಿಸ್ಥಿತಿ ಏನಾಗ್ತೈತೆ. ಆದ ಕಾರಣ ಇವತ್ತು ಪೂಜ್ಯ ಮಹಾಪೌರರಿಗೆ ಹಾಗೂ ಉಪಮಹಾಪೌರರಿಗೆ ಮನವಿ ಕೊಟ್ಟಿದ್ದೇವೆ. ನಾವು ಯಾವುದೂ ಕಾರಣಕ್ಕೆ ನಮ್ಮನ್ನು ತೆಗೆಯತಕ್ಕದ್ದಲ್ಲ ಮತ್ತು ಹೊಳ್ಳಿ ನಮಗೆ ಕನಿಷ್ಠ ವೇತನವನ್ನು ಜಾರಿಗೆ ಮಾಡಬೇಕಂತ ಅವರಲ್ಲಿ ವಿನಂತಿ ಮಾಡಿದ್ದೇವೆ. ಮಹಾಪೌರರು ನಮ್ಮ ಹಿರಿಯ ಮುಖಂಡರ ನೇತೃತ್ವದಲ್ಲಿ ನಮಗೆ ಒಂದು 2 ದಿನ ಟೈಮ್ ತೊಗೊಂಡಿದ್ದಾರೆ. ಅವರು ಎಲ್ಲ ಅಧಿಕಾರಿಗಳನ್ನು ಕರೆದು ಒಂದು ಮೀಟಿಂಗ್ ಒಂದು ಮಾಡಿ ಚರ್ಚೆಯನ್ನು ಮಾಡಿ ಒಂದು ನಿರ್ಣಯವನ್ನು ತೊಗೊಂಡು ನಮಗೆ ನ್ಯಾಯ ದೊರಕಿಸಿಕೊಡ್ತಾರಂತೇಳಿ ನಮ್ಮ ಹಿರಿಯ ಮುಖಂಡರಿಗೆ ಅವರು ಹಿತವಚನೆ ಹೇಳಿದ್ದಾರೆ, ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ನೋಡ್ತೇವೆ. ನಮ್ದೇನೋ ಒಂದು ಹೇಳಕ್ಕೆ ಆಸೆ ಈಡೇರಲಿಲ್ಲ ನಮ್ಮ ಹಿರಿಯ ಮುಖಂಡ ಸಲಹೆಯಿಂದ ಮುಂದೆ ಏನು ಕ್ರಮ ಕೈಗೊಳ್ಬೇಕಂದ್ರೆ ನಾವು ಮುಂದಿನ ದಿನದಲ್ಲಿ ಮಾಧ್ಯಮ ಮಿತ್ರರಿಗೆ ಹೇಳ್ತೇವೆ. ಈಗ ನಮ್ಮ ಸುಭಾಷ್ ಹೇಳ್ದಂಗೆ ಪೂಜ್ಯ ಮಹಾಪೌರರು ಉಪಮಹಾಪೌರರಿಗೆ ಮನವಿ ಕೊಡಲಾಗಿದೆ. ಇತರ ಹಿಂದೂ ಕೂಡ ಇವರು L&Tದಾಗ ಕೆಲಸಕ್ಕೆ ತೊಗೊಂಡ್ಮೇಲೆ ಅವಾಗ ಅವ್ರ ಪಗಾರ ಕೂಡ 3 ತಿಂಗಳು ಹಾಕ್ತಿದ್ರಾಕಿಲ್ಲ. ಅವರು ಎಲ್ಲಿ ಸುಮ್ಮನೆ 7,000 ಕೊಟ್ಟಿನಿ 8,000 ಕೊಟ್ಟು ಹಿಂಗೆ ಮಾಡ್ತಿದ್ರು. ಈ L&T ಹುಟ್ಟಿದ್ದು ಯಾವಾಗ ಬಂತಿದ್ದು. ಆದರೆ ಇವರು ಮಾತ್ರ ಸುಮಾರು 30 ವರ್ಷದಿಂದ ಈ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ಕೊಂಡು ಬರ್ತೀರಿ. ಅಲ್ಲಿ ಇವ್ರನ್ನ L&T ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ಒಂದು ಕಂಡೀಷನ್ ಆಗಿದೆ, 2 ವರ್ಷ ಇವರು ಸೇವೆ ತಗೋಬೇಕು. 2 ವರ್ಷ ಆದಮೇಲೆ ಮತ್ತೆ ಇವ್ರು ತಿರ್ಗಾ ಇವರು ಮಹಾನಗರ ಪಾಲಿಕೆಗೆ ಮರಳಿ ಬರ್ಬೇಕಂತೇಳಿ. ಆದರೆ ಇದನ್ನೆಲ್ಲ ಉಲ್ಲಂಘನೆ ಮಾಡಿ L&T ಕಂಪ್ನಿಯವರು ತಮ್ಮ ಮನಸ್ಸಿಗೆ ಬಂದಂಗೆ ಇವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇವ್ರ ಕೆಲಸ ಯಾರೂ ನೋಡಲಿ, ಹಗಲಿರಲಿ ರಾತ್ರಿಯಲ್ಲಿ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಒಂದು, ಹೆಸ್ಕಾಂ ಒಂದು, ಇವರು ಹಗಲಿ ರಾತ್ರಿ ಯಾವತ್ತೂ ಬೆಳಗಾವಿ ಜನತೆಗೆ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ಮಹಾಪೌರರು ಪೂಜೆ ಮತ್ತು ಉಪಮಹಾಪೌರರು 2 ದಿವಸ ಟೈಮ್ ತೊಗೊಂಡಾರ. 2 ದಿವಸ ತೊಗೊಂಡು ಮತ್ತು ನಾವೀಗ ಸಾಯಂಕಾಲ ಕಮಿಷನರ್ ಕೂಡ ಭೇಟಿ ಆಗ್ತೀವಿ. ಇವತ್ತು ಕಮಿಷನರ್ ಇದ್ರೆ ಅವ್ರಿಗೆ ಮನವೊಲಿಕೆ ಮಾಡ್ತೀವಿ. ಆಮೇಲೆ ಅವರು ಜಾಯಿಂಟ್ ಮೀಟಿಂಗ್ L&T ಕಮಿಷನರು ಆಮೇಲೆ ಇವ್ರದ್ದು ಎಲ್ಲ ಮೀಟಿಂಗ್ ಮಾಡ್ತಾರೆ. ಅಂದ್ರೆ ಇದು ತೋರ್ಲಿದ್ರೆ ಮುಂದೆ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇನ್ನೂ ಭಾಳಷ್ಟು ಅದಾವ, ಆ ಡಿಪಾರ್ಟ್ಮೆಂಟ್ ಹಿಡಿದು. ಆದರೆ L&T ಅವ್ರಿಗೆ ಒಂದು ಬುದ್ಧಿ ಕಲಿಸ್ತೀವಿ. ಇಟ್ಟು ಜನ ಇದ್ರು ಈಗ ಅವ್ರು ಹೊರಗಡೆಯಿಂದ ಮತ್ತೆ ಅವ್ರ ಜನ ತಗೋತಾ ಇದ್ದಾರೆ ದುಡ್ಡಿಗೆ. ಮತ್ತೆ ವೇತನದಲ್ಲಿ ವ್ಯತ್ಯಾಸ ಇದೆ. ಇವ್ರಿಗೆ ಕೊಡೋ ವೇತನ ಬೇರೆ, ಅವ್ರು ಕೊಡೋ ವೇತನ ಬೇರೆ ಆಗ್ತಾ ಇದೆ. ಅಲ್ಲ, ಇವರಿಗೆ ಮೂರು ಕೆಲಸ ಮಾಡೋರಿಗೆ 15ರಿಂದ 16,000 ಕೊಡತ್ತಾರೆ. ಈಗ ತೊಗೊಂಡವ್ರು ಇವ್ರಿಗೆ 25ರಿಂದ 30,000 ರೂಪಾಯಿ ಕೊಡತ್ತಾರೆ. ಮತ್ತು ಇವರೆಲ್ಲ ಮೂಲ ನಿವಾಸಿ ಬೆಳಗಾವದವ್ರು. ಅವ್ರು ತೊಗೊಳ್ಳೋದು ಹೊರಗಿನವ್ರು 500ರಿಂದ 600 ತೊಗೊಳ್ಳೋದು ಏನು ಜರೂರತ್ ಇದೆ ಇಲ್ಲಿ. ಅಲ್ಲಿ ಕಾಂಟ್ರಾಕ್ಟರ್ಗೆ ಲಾಭ ಇದೆ, ಇನ್ನೇನು ಲಾಭ ಇದೆ. ಇವರೆಲ್ಲ ಭ್ರಷ್ಟಾಚಾರಿಗಳು ಅದಾರೆ. ಇವ್ರು ನೆಟ್ಟಿಗೆ ನಮ್ಮ ಮಾತು ಕೇಳಲಿಲ್ಲ ಅಂದರೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ದವ್ರು ಇವ್ರು ಏನು ಮಾಡೋದು ಅಂತ ನಾವು ಕೈಯಾಗಿ ತೊಗೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ. ಒಂದಿನ ನೀರು ಬಂದ್ ಆತಿ ಬೆಳಗಾವಿ ಮಂದಿಗೆಲ್ಲ ಅನಾನುಕೂಲ. ಕ್ರಮ ತಗೋತೀರಂತೀರ ಈ ಮೀಟಿಂಗ್ದಾಗ ಆಗ್ಬೇಕಂತೀರ? ಆಗ್ಲಿಲ್ಲ ಅಂದ್ರೆ ಸುಖ ಬಿಡಂಗಿಲ್ಲ. ಮತ್ತು ಮಾಡೋರನ್ನ ಈ ಮಂದಿದ ಹೊಟ್ಟೆ ಮೇಲೆ ಯಾವ ಹೊಡಿತಾರಲ್ಲ ಅವ್ರ ಹೊಟ್ಟೆ ಮೇಲೆ ಬೆನ್ನ ಮೇಲೆ ಹೊಡಕ್ಕೆ ಯಾರದು ಅಷ್ಟ ಹಾಕಿದ್ದಾರೆ. ಮಹಾನಗರ ಪಾಲಿಕೆಯಿಂದ ಏನೋ ಹಸ್ತಾಂತರ ಆಗಿದೆ ಇಲ್ಲ, ಅವ್ರನ್ನಷ್ಟ ಅಷ್ಟೇ ನೋಟಿಸ್ ಬರ್ತಾ ಇದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ನಡ್ಕೋಬೇಕು. ಎಲ್ಲರೂ ಜವಾಬ್ದಾರಿ. ಬರ್ರಿ ಹುಡುಗರಿ ಬರ್ರಿ ನೀವು ಏನಾಗಂಗಿಲ್ಲ ಬರ್ರಿ.